ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿ ನಿದ್ರೆ ಮಾಡಬೇಕು. ಈ ರೀತಿ ನಿದ್ರೆ ಮಾಡದೆ ಹೋದರೆ ಏನಾಗುತ್ತದೆ, ಇದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇದರ ಬಗ್ಗೆ ಶ್ರೀ ಮಹಾವಿಷ್ಣು ಏನು ಹೇಳಿದ್ದಾರೆ ಎಂದು ಸಹ ತಿಳಿದುಕೊಳ್ಳೋಣ ಬನ್ನಿ. ಯಾವ ಸ್ತ್ರೀ ತನ್ನ ಗಂಡನ ಜೊತೆ ಸೇರಿ ನಿದ್ರೆ ಮಾಡುವುದಿಲ್ಲವೋ, ಹಾಗೆ ತನ್ನ ಗಂಡನಿಂದ ದೂರ ಇರುತ್ತಾಳೋ ಅಂತ ಸ್ತ್ರೀಯರು ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ನೀವು ಮಾಡುತ್ತಿರುವುದು ಎಂತಹ ತಪ್ಪು ಎಂದು ನಿಮಗೆ ಅರ್ಥವಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಒಂದು ಸಾರಿ ನಾರದ ಮಹರ್ಷಿ ಭೂಲೋಕ ಸಂಚಾರವನ್ನು ಮಾಡುತ್ತಿರುವಾಗ ಒಂದು ವಿಚಿತ್ರವಾದ ಸಂಘಟನೆಯನ್ನು ನೋಡುತ್ತಾರೆ. ಅದೇನು ಅಂದ್ರೆ, ಅವಾಂತಿ ಎಂಬ ರಾಜ್ಯದಲ್ಲಿ ಸೋಮನು ಎಂಬ ವ್ಯಕ್ತಿ ತನ್ನ ಹೆಂಡತಿಯೊಂದಿಗೆ ವಾಸ ಮಾಡುತ್ತಿದ್ದನು. ಆ ಸೋಮನ ಹೆಂಡತಿ ತುಂಬಾ ಸುಂದರವಾಗಿದ್ದಳು. ಸೋಮನಿಗೆ ಒಬ್ಬ ಮಗನು ಒಬ್ಬ ಮಗಳು ಕೂಡ ಇದ್ದರು. ಸೋಮನು ಒಂದು ದಿನ ಅರ್ಧರಾತ್ರಿ ಸಮಯದಲ್ಲಿ ಅಡವಿ ಪ್ರಾಂತ್ಯಕ್ಕೆ ಹೋಗಿ ಒಬ್ಬ ಸ್ತ್ರೀಯನ್ನ ಭೇಟಿಯಾಗುತ್ತಾನೆ. ಆ ಸ್ತ್ರೀ ಸೋಮನ ಬಳಿ, ನೀವು ಬರುವುದಕ್ಕೆ ಇಷ್ಟೊಂದು ತಡಬೇಕಾಯಿತು, ನಿಮಗೋಸ್ಕರ ತುಂಬಾ ಸಮಯದಿಂದ ನಾನು ಕಾಯುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಸೋಮನು, ಈ ದಿನ ನನ್ನ ಹೆಂಡತಿ ಬೇಗ ನಿದ್ರೆ ಮಾಡಲಿಲ್ಲ, ಆದ್ದರಿಂದಲೇ ನಾನು ಬರುವುದಕ್ಕೆ ತಡವಾಯಿತು ಎಂದು ಹೇಳುತ್ತಾನೆ. ಆದ್ದರಿಂದ ನಾವು ಅತಿ ಬೇಗನೆ ಆ ಅಡವಿಯಲ್ಲಿರುವ ಗುಡಿಸಲಿಗೆ ಹೋಗೋಣ, ಏಕೆಂದರೆ ಬೆಳಕಾಗುವಂತಿದೆ, ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಳಬೇಕೆಂದು ಹೇಳುತ್ತಾನೆ. ಆಗ ಆ ಸ್ತ್ರೀಯು ಕೂಡ ಸೋಮನ ಬಳಿ, ಹೌದು, ನನ್ನ ಗಂಡನು ಕೂಡ ನಿದ್ರೆಯಿಂದ ಬೇಗ ಹೇಳುತ್ತಾನೆ, ಆದ್ದರಿಂದ ಬೆಳಕಾಗುವಷ್ಟರಲ್ಲಿ ನಾವು ಇಲ್ಲಿಂದ ಹೋಗಬೇಕು ಎಂದು ಹೇಳುತ್ತಾಳೆ. ಆ ನಂತರ ಅವರಿಬ್ಬರು ಗುಡಿಸಲಿನ ಒಳಗೆ ಹೋಗಿ ಸ್ವಲ್ಪ ಸಮಯ ಆನಂದವಾಗಿ ಕಳೆಯುತ್ತಾರೆ. ಆ ರೀತಿಯಾಗಿ ಸೋಮನು ತನ್ನ ಹೆಂಡತಿಗೆ ಮೋಸ ಮಾಡಿ ಪರಸ್ತ್ರೀಯೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾನೆ. ಆ ಸ್ತ್ರೀಯು ಕೂಡ ತನ್ನ ಗಂಡನಿಗೆ ಮೋಸ ಮಾಡಿ ಸೋಮನೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾಳೆ. ಇದನ್ನು ಗಮನಿಸಿದ ನಾರದ ಮಹರ್ಷಿ ಈ ರೀತಿಯಾಗಿ ಆಲೋಚನೆ ಮಾಡುತ್ತಾರೆ. ಯಾವ ಸ್ತ್ರೀಯು ತನ್ನ ಗಂಡನಿಗೆ ಮೋಸ ಮಾಡುತ್ತಾಳೋ ಅವರ ಜೀವನದಲ್ಲಿ ಏನು ನಡೆಯುತ್ತದೆ, ಹಾಗೆ ಪುರುಷರು ತನ್ನ ಹೆಂಡತಿಗೆ ಮೋಸ ಮಾಡಿದರೆ ಅವರ ಜೀವನದಲ್ಲಿ ಏನಾಗುತ್ತದೆ, ಈ ವಿಷಯದ ಬಗ್ಗೆ ಹೇಗಾದ್ರೂ ಮಾಡಿ ತಿಳಿದುಕೊಳ್ಳಬೇಕೆಂದು ಶ್ರೀ ಮಹಾವಿಷ್ಣುವಿನ ಬಳಿಗೆ ಹೋಗಿ, ಸ್ವಾಮಿ, ಈ ದಿನ ನಾನು ಒಂದು ರಹಸ್ಯವಾದ ಘಟನೆಯನ್ನು ನೋಡಿದೆ. ಅದು ಏನು ಅಂದ್ರೆ, ಒಬ್ಬ ಹೆಂಡತಿಯಾದವಳು ತನ್ನ ಗಂಡ ನಿದ್ರೆ ಮಾಡಿದ ನಂತರ ಅಡವಿಯಲ್ಲಿನ ಒಂದು ಗುಡಿಸಲಿನ ಪ್ರಾಂತ್ಯಕ್ಕೆ ಹೋಗಿ ಒಬ್ಬ ಪರ ಪುರುಷನಿಗೋಸ್ಕರ ಕಾಯುತ್ತಿದ್ದಾಳೆ. ಅದೇ ಸಮಯದಲ್ಲಿ ಒಬ್ಬ ಪುರುಷನು ತನ್ನ ಹೆಂಡತಿ ಮಕ್ಕಳು ಮಲಗಿದ ನಂತರ ಆ ಅಡವಿಯಲ್ಲಿರುವ ಗುಡಿಸಲಿನ ಬಳಿ ಬರುತ್ತಾನೆ. ಅವರಿಬ್ಬರು ಕೂಡ ಅಲ್ಲಿ ಶಾರೀರಿಕ ಸಂಬಂಧವನ್ನು ಇಟ್ಟುಕೊಂಡರು. ಆ ಸ್ತ್ರೀಯು ತನ್ನ ಗಂಡನಿಗೆ ಮೋಸ ಮಾಡುತ್ತಿದ್ದಾಳೆ, ಹಾಗೆ ಆ ಪುರುಷನು ಸಹ ತನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡುತ್ತಿದ್ದಾನೆ. ಆ ಘಟನೆಯನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವವಾಗಿದ್ದಾವೆ. ನಾನು ಎಷ್ಟೇ ಆಲೋಚನೆ ಮಾಡಿದರೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ. ದಯವಿಟ್ಟು ಈ ನನ್ನ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿ ಎಂದು ನಾರದ ಮಹರ್ಷಿ ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು, ನಾರದ, ಏಕೆ ಇಷ್ಟೊಂದು ಚಿಂತಾಜನಕನಾಗಿದ್ದೀಯಾ? ನಿನ್ನ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳಿದ್ದಾವೋ ಅವುಗಳು ನನಗೆ ಹೇಳು. ನೀನು ಹೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಿದ್ಧನಾಗಿದ್ದೇನೆ ಎಂದು ಶ್ರೀ ಮಹಾವಿಷ್ಣು ನಾರದ ಮಹರ್ಷಿಗೆ ಹೇಳುತ್ತಾರೆ. ಆಗ ನಾರದ ಮಹರ್ಷಿ, ಸ್ವಾಮಿ, ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಕೆಲವು ಸ್ತ್ರೀಯರು ತಮ್ಮ ಗಂಡನನ್ನ ತಮ್ಮ ಬಳಿ ನಿದ್ರೆ ಮಾಡಲು ಬಿಡದಿರುವುದಕ್ಕೆ ಅವರು ಯಾವ ರೀತಿಯ ಪಾಪವನ್ನು ಅನುಭವಿಸುತ್ತಾರೆ? ಸ್ತ್ರೀಯರು ತಮ್ಮ ಜೀವನದಲ್ಲಿ ಯಾವ ರೀತಿಯ ತಪ್ಪುಗಳನ್ನು ಮಾಡುವುದರಿಂದ ಅವರು ತಮ್ಮ ಜೀವನದಲ್ಲಿ ಕಣ್ಣೀರನ್ನು ಹಾಕುತ್ತಾರೆ? ದಯವಿಟ್ಟು ನನ್ನ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಸ್ವಾಮಿ ಎಂದು ನಾರದ ಮಹರ್ಷಿ ಕೇಳುತ್ತಾರೆ. ಆಗ ಶ್ರೀ ಮಹಾವಿಷ್ಣುವು, ನಾರದ, ಈ ದಿನ ನೀನು ಲೋಕ ಕಲ್ಯಾಣಕ್ಕೋಸ್ಕರ ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯಾ. ನಿನ್ನ ಈ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತೇನೆ, ಆದ್ರೆ ಶ್ರದ್ಧೆಯಿಂದ ಕೇಳು. ಹಾಗೆಯೇ ನಾರದ, ನಾನು ಈಗ ಹೇಳುತ್ತಿರೋ ಈ ವಿಷಯವನ್ನ ಯಾರು ಪೂರ್ತಿಯಾಗಿ ಶ್ರದ್ಧೆಯಿಂದ ಕೇಳುತ್ತಾರೋ ಅವರ ದಾಂಪತ್ಯ ಜೀವನ ಸಂತೋಷವಾಗಿರುತ್ತದೆ, ಅವರಿಗೆ ಅಷ್ಟೈಶ್ವರ್ಯಗಳು ದೊರೆಯುತ್ತವೆ ಎಂದು ಹೇಳಿ ಶ್ರೀ ಮಹಾವಿಷ್ಣು ತಮ್ಮ ಕಥೆಯನ್ನು ಶುರು ಮಾಡುತ್ತಾರೆ. ನಾರದ, ಈ ಕಾಲದಲ್ಲಿ ಕೆಲವು ಸ್ತ್ರೀಯರು ತನ್ನ ಗಂಡನನ್ನು ಬಿಟ್ಟು ಪರಪುರುಷರಿಗೆ ಆಕರ್ಷಿತರಾಗುತ್ತಿದ್ದಾರೆ. ಹಾಗೆಯೇ ಪುರುಷರು ಕೂಡ ತನ್ನ ಹೆಂಡತಿಯನ್ನು ಬಿಟ್ಟು ಪರ ಸ್ತ್ರೀಯರಿಗೆ ಆಕರ್ಷಿತರಾಗುತ್ತಿದ್ದಾರೆ. ಕಲಿಯುಗದಲ್ಲಿ ಇದು ದೊಡ್ಡ ವಿಷಯವೇನು ಅಲ್ಲ ನಾರದ. ಇಂದು ನಾನು ನಿನಗೆ ಯಾವ ಸ್ತ್ರೀ ತನ್ನ ಗಂಡನ ಜೊತೆ ನಿದ್ರೆ ಮಾಡುವುದಿಲ್ಲವೋ ಅಂತ ಸ್ತ್ರೀಗೆ ಯಾವ ರೀತಿಯ ಪಾಪ ತಗುಲುತ್ತದೆ ಎಂದು ಹೇಳುತ್ತೇನೆ ಕೇಳು. ಒಂದು ನಗರದಲ್ಲಿ ಒಬ್ಬ ವ್ಯಾಪಾರಸ್ಥ ವಾಸ ಮಾಡುತ್ತಿದ್ದನು. ಆ ವ್ಯಾಪಾರಿ ತುಂಬಾ ಧನವಂತನಾಗಿದ್ದನು. ಆತನಿಗೆ ಒಬ್ಬ ಪುತ್ರನು ಇದ್ದಾನೆ. ಆ ವ್ಯಾಪಾರಸ್ಥನು ತನ್ನ ವ್ಯಾಪಾರ
ವ್ಯಾಪಾರದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಆ ಹಣವನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿಗೆ ಕೊಡುತ್ತಿದ್ದನು. ಆತನು ತನ್ನ ಮಗನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಆ ವ್ಯಾಪಾರಸ್ಥನು ತನ್ನ ಪುತ್ರನಿಗೆ ತುಂಬಾ ಸ್ವತಂತ್ರವನ್ನು ನೀಡಿದ್ದನು. ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಆತನು ಏನೇ ಬಯಸಿದರೂ ಕೂಡ ಇಲ್ಲ ಎನ್ನುತ್ತಿರಲಿಲ್ಲ. ಈ ಕಾರಣದಿಂದಲೇ ಆ ಯುವಕನು ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತಾನೆ. ಆ ಯುವಕನು ಜೂಜಾಟವನ್ನು ಆಡುತ್ತಿದ್ದನು, ಮದ್ಯಪಾನವನ್ನು ಮಾಡುತ್ತಿದ್ದನು. ತನ್ನ ತಂದೆ ಸಂಪಾದನೆ ಮಾಡಿದ ಹಣವನ್ನು ಜೂಜಾಟದಲ್ಲಿ ಕಳೆಯುವುದಕ್ಕೆ ಶುರು ಮಾಡುತ್ತಾನೆ. ತನ್ನ ತಾಯಿಗೆ ಸುಳ್ಳನ್ನು ಹೇಳಿ ಹಣವನ್ನು ತೆಗೆದುಕೊಂಡು ವೇಶ್ಯರ ಬಳಿಗೆ ಹೋಗುತ್ತಿದ್ದನು. ಒಂದು ದಿನ ವ್ಯಾಪಾರಸ್ಥನಿಗೆ, ನನ್ನ ಮಗ ವೇಶ್ಯರ ಬಳಿಗೆ ಹೋಗುತ್ತಿದ್ದಾನೆ, ಮದ್ಯಪಾನವನ್ನು ಮಾಡುತ್ತಿದ್ದಾನೆ, ಜೂಜಾಟವನ್ನು ಆಡುತ್ತಿದ್ದಾನೆ ಎಂದು ಇತರರು ಹೇಳುತ್ತಾರೆ. ಆಗ ವ್ಯಾಪಾರಸ್ಥನು ತನ್ನ ಪುತ್ರನು ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡಿದ್ದಾನೆ, ಇದರಿಂದ ತಪ್ಪಿಸಲು ಏನಾದರೂ ಮಾಡಬೇಕೆಂದು ಆಲೋಚನೆ ಮಾಡುತ್ತಾನೆ. ಆಗ ವ್ಯಾಪಾರಸ್ಥನು ಆಲೋಚನೆ ಮಾಡಿ ತಕ್ಷಣ ನನ್ನ ಪುತ್ರನಿಗೆ ವಿವಾಹವನ್ನ ಮಾಡಿಬಿಟ್ಟರೆ ಆಗ ಈ ಕೆಟ್ಟ ಅಭ್ಯಾಸಗಳನ್ನು ಮರೆತು ಬಿಡುತ್ತಾನೆ, ವೇಶ್ಯರ ಬಳಿಗೂ ಹೋಗುವುದನ್ನು ಬಿಡುತ್ತಾನೆ ಎಂದು ಆಲೋಚನೆ ಮಾಡಿ ಆ ವ್ಯಾಪಾರಸ್ಥನು ಪಕ್ಕದ ಊರಿನಲ್ಲಿರುವ ಇನ್ನೊಬ್ಬ ವ್ಯಾಪಾರಸ್ಥನ ಮಗಳೊಂದಿಗೆ ತನ್ನ ಮಗನಿಗೆ ವಿವಾಹ ಮಾಡುತ್ತಾನೆ. ಆ ಯುವತಿಯ ಹೆಸರು ಮೋಹಿನಿ. ಹಾಗೆ ಆಕೆ ನೋಡುವುದಕ್ಕೆ ತುಂಬಾ ಸುಂದರವಾಗಿರುವುದರ ಜೊತೆಗೆ ತುಂಬಾ ಗುಣವಂತಳು ಕೂಡ, ಅನೇಕ ಲಕ್ಷಣಗಳನ್ನು ಹೊಂದಿರುವಂತಹ ಸ್ತ್ರೀ. ಆ ನಂತರ ಯುವಕನು ವಿವಾಹವಾದ ನಂತರ ವೇಶ್ಯರಿಂದ ದೂರ ಇರುತ್ತಾನೆ, ತನ್ನ ಹೆಂಡತಿಯೊಂದಿಗೆ ಸಂತೋಷವಾಗಿ ಕಳೆಯುತ್ತಾನೆ. ಕಾಲ ಕಳೆದಂತೆ ಆ ಯುವಕನ ತಂದೆ ತಾಯಿಗಳು ಇಬ್ಬರು ಕೂಡ ಮರಣ ಹೊಂದುತ್ತಾರೆ. ಆ ಯುವಕನಿಗೆ ಕಾಮ ವ್ಯಸನ ದೂರವಾಯಿತು ಹೊರತು ಜೂಜಾಟವಾಡುವ ಅಭ್ಯಾಸ ಹೋಗಲಿಲ್ಲ. ಮದ್ಯಪಾನ ಮಾಡುತ್ತಾ ಜೂಜಾಟವನ್ನು ಆಡುತ್ತಾ ತನ್ನ ಆಸ್ತಿಯನ್ನ ಪೂರ್ತಿಯಾಗಿ ಕಳೆದುಕೊಂಡನು. ಆತನ ಬಳಿ ಸಂಪಾದನೆ ಮಾಡುವ ಬುದ್ಧಿವಂತಿಕೆಯೂ ಕೂಡ ಇಲ್ಲ. ತನ್ನ ತಂದೆ ಸಂಪಾದನೆ ಮಾಡಿರುವ ಆಸ್ತಿಯನ್ನ ಪೂರ್ತಿಯಾಗಿ ಕಳೆದುಕೊಂಡನು. ಆಗ ಯುವಕನ ಹೆಂಡತಿ ಆತನ ಬಳಿ, ಸ್ವಾಮಿ, ಇಂದು ನಾವು ತಿನ್ನುವುದಕ್ಕೆ ನಮ್ಮ ಬಳಿ ಏನೂ ಇಲ್ಲ, ನೀವು ಮಹಾರಾಜರ ಬಳಿಗೆ ಹೋಗಿ ಅಲ್ಲಿ ಏನಾದರೂ ಕೆಲಸವನ್ನು ಕೇಳಿ, ಏಕೆಂದರೆ ನಾವು ಜೀವನ ಮಾಡುವುದಕ್ಕೆ ದುಡ್ಡು ಬೇಕಲ್ಲವೇ ಎಂದು ಹೇಳುತ್ತಾಳೆ. ಆಗ ಯುವಕನು ಮಹಾರಾಜರ ಬಳಿಗೆ ಹೋಗಿ ಕೆಲಸವನ್ನು ಕೇಳಿದರೆ ಯಾರಿಗೆ ಏನು ಕೆಲಸ ಬರುತ್ತದೋ ಅವರನ್ನ ಆ ಕೆಲಸದಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಆ ಯುವಕನಿಗೆ ಯಾವುದೇ ಕೆಲಸ ಬರುವುದಿಲ್ಲ. ಆದ್ದರಿಂದ ಮಹಾರಾಜರು ಈ ಯುವಕನಿಗೆ ಯಾವುದೇ ರೀತಿ ಕೆಲಸವನ್ನು ಕೊಡುವುದಿಲ್ಲ. ಅಷ್ಟೇ ಅಲ್ಲದೆ ಆತನಿಗೆ ಒಬ್ಬ ಪುತ್ರ ಒಬ್ಬ ಪುತ್ರಿ ಕೂಡ ಇದ್ದಾರೆ. ಅವರು ವಿವಾಹ ವಯಸ್ಸಿಗೆ ಬಂದಿದ್ದಾರೆ. ಆತನಿಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಆದರೆ ಆತನ ಬಳಿ 1 ರೂಪಾಯಿ ಕೂಡ ಇಲ್ಲ. ಅಂತ ಸಮಯದಲ್ಲಿ ಆತನು ಸಂಸಾರ ನಡೆಸುವುದಕ್ಕೂ ಕೂಡ ತುಂಬಾ ಕಷ್ಟಕರವಾಗಿದೆ. ಆತನು ತನ್ನ ಶರೀರದಲ್ಲಿನ ಬಲವನ್ನು ಕೂಡ ವ್ಯರ್ಥವಾಗಿ ಹಾಳು ಮಾಡಿಕೊಂಡನು. ಹೀಗಿರುವಾಗ ಒಂದು ದಿನ ಆತನು ಕಾಮ ವ್ಯಸನದಿಂದ ತನ್ನ ಹೆಂಡತಿಯ ಬಳಿಗೆ ಹೋಗುತ್ತಾನೆ. ಆಗ ಆತನ ಹೆಂಡತಿ ಈ ರೀತಿಯಾಗಿ ಹೇಳುತ್ತಾಳೆ, ಏನ್ರಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸುಖ ಅಂದ್ರೆ ಕಾಮ ಸುಖ ಮಾತ್ರವಲ್ಲ. ಯಾರು ಈ ಕಾಮದ ಮತ್ತಿಗೆ ಬಿದ್ದು ಕುರುಡರಾಗುತ್ತಾರೋ ಅವರ ಜೀವನ ಸರ್ವನಾಶವಾಗುತ್ತದೆ. ಸ್ವಾಮಿ, ಇಂದು ನಾನು ನಿಮ್ಮಲ್ಲಿರುವ 3 ತಪ್ಪುಗಳನ್ನು ಹೇಳುತ್ತೇನೆ, ನೀವು ಜಾಗೃತಿಯಿಂದ ಕೇಳಿ. ತುಂಬಾ ಮಂದಿ ಮನುಷ್ಯರು ಈ 3 ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ. ಕೆಲವು ಮಂದಿ ತಿಳಿಯದೆ ಮಾಡುತ್ತಾರೆ, ಇನ್ನು ಕೆಲವರು ಗೊತ್ತಿದ್ದು ಮಾಡುತ್ತಾರೆ. ಯಾವ ಮನುಷ್ಯನು ಈ 3 ತಪ್ಪುಗಳನ್ನು ಮಾಡುತ್ತಾನೋ ಅವರ ಜೀವನವು ಸರ್ವನಾಶವಾಗುತ್ತದೆ. ಮೊದಲನೇ ತಪ್ಪು ಏನು ಅಂದ್ರೆ, ಜೀವನವು ಪ್ರಾರಂಭವಾಗುವ ಸಮಯದಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿಯೂ ಕೂಡ ನೈಪುಣ್ಯವನ್ನು ಹೊಂದಿರುವುದಿಲ್ಲ. ಅಂತವರು ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಾರೆ. ನೀವು ಮಾಡಿದ ಈ ತಪ್ಪೇ ನಿಮಗೆ ಜೀವನ ಪರ್ಯಂತ ದುಃಖವನ್ನು ನೀಡುತ್ತಿದೆ. ಇನ್ನು ನೀವು ಮಾಡಿದ 2ನೇ ತಪ್ಪು ಏನು ಅಂದ್ರೆ, ಕೆಲಸ ಮಾಡಲು ಸೋಮರಿತನ ಬೀಳುವುದು. ನೀವು ಯೌವನದಲ್ಲಿದ್ದಾಗ ಯಾವುದೇ ಕೆಲಸವನ್ನು ಮಾಡಲಿಲ್ಲ, ಕೆಲಸಗಳನ್ನು ಮಾಡಲು ಸೋಮರಿತನ ಬೀಳ್ತಾ ಇದ್ರಿ, ಸಮಯವನ್ನ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಲಿಲ್ಲ, ಆದ್ದರಿಂದ ನೀವು ನಿಮ್ಮ ಗುರಿಯನ್ನು ಮುಟ್ಟಲಾಗಲಿಲ್ಲ. ಇನ್ನು 3ನೇ ತಪ್ಪು, ಕೆಟ್ಟ ಅಭ್ಯಾಸಗಳನ್ನ ರೂಢಿಸಿಕೊಳ್ಳುವುದು. ಚಿಕ್ಕ ವಯಸ್ಸಿನಲ್ಲಿಯೇ ಕೆಟ್ಟವರ ಸಹವಾಸ ಮಾಡುವುದು. ಇವುಗಳೆಲ್ಲವೂ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವುದನ್ನ ತಡೆಯುತ್ತವೆ ಮತ್ತು ನಿಮ್ಮ ಜೀವನವನ್ನ ಸರ್ವನಾಶ ಮಾಡುತ್ತವೆ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯವೇನು ಅಂದ್ರೆ, ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸದೇ ಇರುವುದು. ನೀವು ಯೌವನದಲ್ಲಿ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಹರಿಸ
ಬಯಸಲಿಲ್ಲ. ಆದ್ದರಿಂದಲೇ ಸಮಯ ಕಳೆದಂತೆ ವಯಸ್ಸಾದಂತೆ ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಆದ್ದರಿಂದ ಆರೋಗ್ಯದ ಕಡೆ ಗಮನ ಹರಿಸುವುದು ತುಂಬಾ ಮುಖ್ಯ. ಸ್ವಾಮಿ, ನಿಮ್ಮ ಜೀವನವನ್ನ ನೀವು ಕೆಟ್ಟ ಅಭ್ಯಾಸಗಳಿಂದ ಶುರು ಮಾಡಿದ್ರಿ, ಆದ್ದರಿಂದ ನಿಮ್ಮ ಜೊತೆ ಸೇರಬೇಕು, ನಿಮ್ಮ ಜೊತೆ ನಿದ್ರೆ ಮಾಡಬೇಕೆಂದುಕೊಳ್ಳುತ್ತಿಲ್ಲ. ಈಗ ನಮ್ಮಿಬ್ಬರ ವಯಸ್ಸು ಅರ್ಧಕ್ಕಿಂತ ಹೆಚ್ಚಾಗಿದೆ. ನಾನು ಭಗವಂತನಿಗೆ ಸೇವೆ ಮಾಡಬೇಕೆಂದುಕೊಳ್ಳುತ್ತಿದ್ದೇನೆ. ಆಗ ಭಗವಂತನು ನಮಗೆ ತಪ್ಪದೆ ಸಹಾಯ ಮಾಡುತ್ತಾರೆ. ಈ ಸಮಯದಲ್ಲಿ ನಾವುಗಳು ನಮ್ಮ ಆತ್ಮವನ್ನ ಪರಮಾತ್ಮನಲ್ಲಿ ಲೀನವಾಗಿಸಿಕೊಳ್ಳಬೇಕು. ವ್ಯಕ್ತಿಗಳು ವಯಸ್ಸಿಗೆ ಬರುವವರೆಗೂ ಬ್ರಹ್ಮಚಾರಿಗಳಾಗಿ ಇರುತ್ತಾರೆ. ಯೌವನ ಬಂದ ತಕ್ಷಣ ವಿವಾಹ ಜೀವನಕ್ಕೆ ಹೋಗುತ್ತಾರೆ. ವಿವಾಹ ಜೀವನಕ್ಕೆ ಬಂದ ತಕ್ಷಣ ಸಂತಾನ ಜೀವನ ಬೇಕೆಂದು ಬಯಸುತ್ತಾರೆ. ಸಂತಾನ ಜೀವನ ಸಿಕ್ಕ ನಂತರ ಅವರ ವಿವಾಹದ ಬಗ್ಗೆ ಯೋಚನೆ ಮಾಡುತ್ತಾರೆ. ನಂತರ ವೃದ್ಧಾಪ್ಯರಾಗುತ್ತಾರೆ. ಮತ್ತೆ ಅವರು ಬ್ರಹ್ಮಚಾರಿ ಜೀವನಕ್ಕೆ ಮರಳಿ ಹೋಗುತ್ತಾರೆ. ಯಾವ ರೀತಿ ಮೊದಲಿಗೆ ವಿವಾಹ ರಹಿತ ಜೀವನವನ್ನು ಅನುಭವಿಸುತ್ತಿದ್ದರೋ ಮತ್ತೆ ಅಲ್ಲಿಗೆ ಹೋಗುತ್ತಾರೆ. ಈ ರೀತಿಯಾಗಿ ಬ್ರಹ್ಮಚಾರಿ ಜೀವನವನ್ನು ವ್ಯರ್ಥ ಮಾಡಿಕೊಂಡು ಅದೇ ರೀತಿ ವೃದ್ಧಾಪ್ಯ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಪೂಜಾ ವಿಧಿವಿಧಾನಗಳನ್ನ, ಭಜನೆಗಳನ್ನ, ಕೀರ್ತನೆಗಳನ್ನ ಮಾಡಬೇಕು. ನಾನು ನಿಮ್ಮನ್ನ ನಾಶವಾಗುವುದಕ್ಕೆ ಬಿಡುವುದಿಲ್ಲ. ಈಗ ನಾನು ಹೇಳಿರುವುದು ನಿಮಗೆ ಅರ್ಥವಾಗಿರುತ್ತದೆ. ನಾನು ನಿಮ್ಮ ಜೊತೆ ಕಾಮಕ್ರೀಡೆ ಬೇಡ ಎಂದು ಹೇಳುವುದಕ್ಕೆ ಕಾರಣವೇನೆಂದು ಗೊತ್ತೇ? ನಮ್ಮ ಗುರಿ ಈಗ ನಮ್ಮ ಮಕ್ಕಳಿಗೆ ವಿವಾಹ ಮಾಡುವುದು. ನೀವು ಕಾಮ ವ್ಯಸನಿಯಾಗದೆ ಆ ಕೆಲಸದಲ್ಲಿ ನಿರತರಾಗಿ ಯಾವತ್ತೋ ಒಂದು ದಿನ ಆ ಭಗವಂತನು ನಮ್ಮ ಕೂಗನ್ನು ಕೇಳುತ್ತಾರೆ ಎಂದು ಆಕೆ ತನ್ನ ಗಂಡನಿಗೆ ಬೋಧನೆಯನ್ನು ಮಾಡುತ್ತಾಳೆ. ಒಂದು ದಿನ ಆ ವ್ಯಕ್ತಿಯ ಹೆಂಡತಿ ಒಬ್ಬ ವಯಸ್ಸಾದ ಮಹಿಳೆಯನ್ನು ಭೇಟಿಯಾಗುತ್ತಾಳೆ. ಆ ವಯಸ್ಸಾದ ಮಹಿಳೆ, ನನಗೆ ಮಕ್ಕಳಿಲ್ಲ, ನನ್ನನ್ನು ಜಾಗೃತವಾಗಿ ನೋಡಿಕೊಳ್ಳಿ, ನನಗೆ 2 ಹೊತ್ತು ಊಟವನ್ನು ಹಾಕಿದರೆ ಸಾಕು ಅಂತ ಹೇಳಿ ಆ ವಯಸ್ಸಾದ ವೃದ್ಧೆ ಅವರ ಮನೆಯಲ್ಲಿ ಇರುವುದಕ್ಕೆ ಶುರು ಮಾಡುತ್ತಾಳೆ. ಆ ವಯಸ್ಸಾದ ವೃದ್ಧೆ ತನ್ನ ಸಂಪತ್ತನ್ನೆಲ್ಲವನ್ನು ಕೂಡ ಆ ಮಹಿಳೆಗೆ ನೀಡುತ್ತಾಳೆ. ಆ ಹಣದಿಂದಲೇ ಆ ವ್ಯಕ್ತಿ ತನ್ನ ಮಕ್ಕಳ ವಿವಾಹವನ್ನು ಮಾಡುತ್ತಾನೆ. ಈಗ ಪೂರ್ತಿ ಕುಟುಂಬ ಸಂತೋಷವಾಗಿ ಜೀವನ ಕಳೆಯುತ್ತಿದ್ದಾರೆ. ಮತ್ತೆ ಆ ವ್ಯಕ್ತಿ ದುಡ್ಡು ಬಂದಿದ್ದರಿಂದ ತಪ್ಪು ದಾರಿಗೆ ಹೋಗುತ್ತಾನೆ. ಅದಕ್ಕೆ ಕಾರಣ ಆತನ ಹೆಂಡತಿ ಅವನ ಜೊತೆ ನಿದ್ರೆ ಮಾಡುವುದಕ್ಕೆ ನಿರಾಕರಿಸಿದ್ದಳು. ಆತನ ಜೊತೆ ಶಾರೀರಿಕ ಸಂಬಂಧಕ್ಕೆ ಒಪ್ಪಿಕೊಂಡಿರಲಿಲ್ಲ. ಆದ್ದರಿಂದಲೇ ಮತ್ತೆ ಆತನು ಕೆಟ್ಟ ಅಭ್ಯಾಸಕ್ಕೆ ದಾಸನಾಗುತ್ತಾನೆ. ನಾರದ, ನೀವು ಅಡವಿಯಲ್ಲಿನ ಗುಡಿಸಲಿನಲ್ಲಿ ಯಾರನ್ನು ನೋಡಿ ಬಂದ್ರೋ ಆ ಸೋಮನೆ ಈ ವ್ಯಕ್ತಿ. ಈ ವ್ಯಕ್ತಿ ಸ್ತ್ರೀಯ ಪ್ರೀತಿಯ ಜಾಲದಲ್ಲಿ ಬಿದ್ದಿದ್ದಾನೆ. ಏಕೆಂದರೆ ಆತನ ಹೆಂಡತಿ ಅವನ ಜೊತೆ ನಿದ್ರೆ ಮಾಡುತ್ತಿಲ್ಲ, ಆತನ ಕಾಮವನ್ನು ಶಾಂತಗೊಳಿಸುತ್ತಿಲ್ಲ. ಅವನು ತನ್ನ ಕೋರಿಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ಪರಸ್ತ್ರೀಯ ಕಾಮದಲ್ಲಿ ಬಿದ್ದಿದ್ದಾನೆ. ಆದ್ದರಿಂದಲೇ ಆತನು ತನ್ನ ಹೆಂಡತಿ ಮಕ್ಕಳು ನಿದ್ರೆ ಮಾಡಿದ ನಂತರ ಅಡವಿಗೆ ಹೋಗಿ ಆ ಸ್ತ್ರೀಯ ಬಳಿ ತನ್ನ ಕೋರಿಕೆಯನ್ನು ತೀರಿಸಿಕೊಳ್ಳುತ್ತಿದ್ದಾನೆ ಎಂದು ಶ್ರೀ ಮಹಾವಿಷ್ಣುವು ಹೇಳಿ, ನಾರದ, ಸ್ತ್ರೀಯರು ಈ ರೀತಿಯೂ ಕೂಡ ಮಾಡಬಾರದು. ಒಬ್ಬ ಗಂಡನಾದವನನ್ನ ಆ ರೀತಿಯಾಗಿ ಬಿಡಬಾರದು. ಸೋಮನ ಹೆಂಡತಿ ಯಾವ ರೀತಿ ಮಾಡಿದಳೋ ಆ ರೀತಿಯಾಗಿ ಖಂಡಿತವಾಗಿ ಮಾಡಬಾರದು. ಇದ್ದಕ್ಕಿದ್ದಾಗೆ ಹೆಂಡತಿಯರು ತನ್ನ ಗಂಡನನ್ನು ಬಿಟ್ಟರೆ, ಅವರ ಜೊತೆ ಕಾಮಕ್ರೀಡೆಯನ್ನು ನಡೆಸದೇ ಇದ್ದರೆ ಅವರು ತಪ್ಪು ದಾರಿಗೆ ಹೋಗಿ ಬಿಡುತ್ತಾರೆ. ಸ್ತ್ರೀಯರು ರಾತ್ರಿಯ ಸಮಯದಲ್ಲಿ ತನ್ನ ಗಂಡನ ಬಳಿ ಮಲಗುವುದನ್ನು ನಿಲ್ಲಿಸಬಾರದು. ಯಾವ ಸ್ತ್ರೀ ರಾತ್ರಿಯ ಸಮಯದಲ್ಲಿ ತನ್ನ ಗಂಡನನ್ನ ತಮ್ಮ ಪಕ್ಕದಲ್ಲಿ ನಿದ್ರೆ ಮಾಡಲು ಬಿಡುವುದಿಲ್ಲವೋ ಅಂತ ಪುರುಷರು ಬೇರೊಬ್ಬ ಸ್ತ್ರೀಯನ್ನು ಹುಡುಕಿಕೊಂಡು ಹೋಗುತ್ತಾರೆ. ಆದ್ದರಿಂದ ಸ್ತ್ರೀಯರು ರಾತ್ರಿಯ ಸಮಯದಲ್ಲಿ ತಮ್ಮ ಗಂಡನನ್ನ ಒಂಟಿಯಾಗಿ ಬಿಡಬಾರದು. ಈ ರೀತಿಯಾಗಿ ಮಾಡಿದ ಸ್ತ್ರೀ ಮಹಾಪಾಪವನ್ನು ಮಾಡಿದವಳಾಗುತ್ತಾಳೆ. ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀಯು ಕೂಡ ತನ್ನ ಗಂಡನ ಜೊತೆ ಮಲಗಿಕೊಳ್ಳಬೇಕು. ತಮ್ಮ ಗಂಡನು ಯಾವಾಗಲೂ ಕಾಮ ವ್ಯಸನಿಯಾಗಿದ್ದರೆ ಆತನು ನಿಧಾನವಾಗಿ ಬದಲಾಯಿಸಿ ಒಳ್ಳೆಯ ದಾರಿಯಲ್ಲಿ ತರಬೇಕು. ಒಳ್ಳೆಯ ವಿಷಯಗಳ ಬಗ್ಗೆ ಆತನ ಜೊತೆ ಚರ್ಚೆ ಮಾಡಬೇಕು. ಭಗವಂತನ ಬಗ್ಗೆ ಚರ್ಚೆಗಳನ್ನ ಮಾಡಬೇಕು. ಯಾವ ಸ್ಥಳದಲ್ಲಿ ಭಗವಂತನ ಚರ್ಚೆ ನಡೆಯುತ್ತಿರುತ್ತದೋ ಅಂತಹ ಸ್ಥಳಗಳಿಗೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಬೇಕು. ಅವರ ಕೆಟ್ಟ ಆಲೋಚನೆಗಳನ್ನು ಮರೆಸಿ ಒಳ್ಳೆಯ ಆಲೋಚನೆಗಳು ಬರುವಂತೆ ಮಾಡಬೇಕು. ನಿಧಾನವಾಗಿ ಒಳ್ಳೆಯ ಮಾರ್ಗಕ್ಕೆ ತರಬೇಕು. ಆಗ ಮಾತ್ರವೇ ಗಂಡ ಹೆಂಡತಿಯರ ಜೀವನ ಸಫಲವಾಗುತ್ತದೆ. ಅದನ್ನ ಬಿಟ್ಟು ಸ್ತ್ರೀಯರು ಭಗವಂತನ ಭಕ್ತಿಯಲ್ಲಿ ಲೀನವಾಗಿ ಅವರ ಶಾರೀರಿಕ ಸಂಬಂಧವನ್ನು ತ್ಯಾಗ ಮಾಡಿದರೆ ತಮ್ಮ ಗಂಡಂದಿರು ಸ್ತ್ರೀಯರ ಸಾಂಗತ್ಯವನ್ನು ಬಯಸುತ್ತಾರೆ. ಆದ್ದರಿಂದ ಅದು ಕೂಡ ತಪ್ಪೇ ಆಗುತ್ತದೆ. ನಾರದ, ಗಂಡ ಹೆಂಡತಿ ಇಬ್ಬರು ಬಂಡಿಗೆ ಚಕ್ರಗಳಿದ್ದಂತೆ. ಒಂದು ಚಕ್ರದಿಂದ ಬಂಡಿ ನಡೆಸಲು ಸಾಧ್ಯವಿಲ್ಲ. ಆದ್ದರಿಂದಲೇ ಸ್ತ್ರೀಯರು ತನ್ನ ಗಂಡನ ಕೋರಿಕೆಯನ್ನು ತೀರಿಸುತ್ತಾ ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಬಂದು ನಿಲ್ಲಿಸಬೇಕು. ಅಂತಹ ಸ್ತ್ರೀಯರನ್ನ ಈ ಸಮಾಜದಲ್ಲಿ ಸರ್ವಶ್ರೇಷ್ಠರು ಎಂದು ಹೇಳಿದ್ದಾರೆ ಎಂದು ಶ್ರೀ ಮಹಾವಿಷ್ಣುವು ನಾರದ ಮಹರ್ಷಿಗೆ ಹೇಳುತ್ತಾರೆ. ಆಗ ನಾರದ ಮಹರ್ಷಿ ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡು ಸಂತೋಷವಾಗಿ ಅಲ್ಲಿಂದ ಹೊರಡುತ್ತಾರೆ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ತಮ್ಮ ಗಂಡನನ್ನ ಪಕ್ಕದಲ್ಲಿ ನಿದ್ರೆ ಮಾಡಲು ಬಿಡದೆ ಹೋದರೆ ಯಾವ ರೀತಿ ಅನರ್ಥವಾಗುತ್ತದೆ ಎಂದು.
ಶ್ರೀ ಚಕ್ರೇಶ್ವರಿ ಜ್ಯೋತಿಷ್ಯ ಪೀಠಂ. ನಿಮ್ಮ ಸಮಸ್ಯೆ ಏನೇ ಇರಲಿ ಚಿಂತಿಸಬೇಡಿ, ಈಗಲೇ ಕರೆ ಮಾಡಿ ಪರಿಹಾರವನ್ನ ಪಡೆದುಕೊಳ್ಳಿ. ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಇಷ್ಟಪಟ್ಟವರ ಜೊತೆ ಮದುವೆ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ನಿಮ್ಮ ಜೀವನದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ನಮ್ಮಲ್ಲಿ 2 ದಿನದಲ್ಲಿ ಗುಪ್ತ ರೀತಿಯಲ್ಲಿ ಪರಿಹಾರ ಶತಸಿದ್ಧ. ಪಂಡಿತ್ ಕಾಳಿದಾಸ ಗುರುಜಿ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 8722221062. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.